ಶ್ರೀ ರಾಘವೇಂದ್ರ ಮಹಿಮಾಮೃತ ಭಾಗ 2 ಅಧ್ಯಾಯ 17 ಬೃಂದಾರಣ್ಯದಲ್ಲಿ ಶ್ರೀ ರಾಘವೇಂದ್ರರ ಮಹಿಮೆ. ಕೈರವಣಿ ಎನ್ನುವುದು ಸಂಸ್ಕೃತದ ಒಂದು ನುಡಿ. ತಮಿಳಿನಲ್ಲಿ ಇದು ಅಲ್ಲಿಕೇಣಿ ಎನ್ನುವರು, ಅಂದರೆ ಕನ್ನಡದಲ್ಲಿ ಇದರ ಅರ್ಥ ನೀರಿನ ಬಾವಿ ಎಂದು. ಈ ಅಲ್ಲಿಕೇಣಿಯೇ ಆಡುಭಾಷೆಯಲ್ಲಿ ಬದಲಾಗಿ ಇಂದಿನ ತಿರುವಳಕ್ಕೇಣಿ ಎಂದು ಕರೆಯಲ್ಪಡುವ ಸ್ಥಳವೇ ಅಂದಿನ ಬೃಂದಾರಣ್ಯ. ಅಂದರೆ ಇಂದು ಚೆನ್ನೈ ನಗರದಲ್ಲಿ ಪಾರ್ಥಸಾರಥಿ ದೇವಾಲಯವನ್ನು ಹೊಂದಿರುವ ಟ್ರಿಪ್ಲಿಕೇನ್ ಎಂದು ಕರೆಯಲ್ಪಡುವ ಸ್ಥಳವೇ ಈ ಒಂದು ಹಿಂದಿನ ಅಧ್ಯಾಯದಲ್ಲಿ ವಿವರಿಸಲ್ಪಟ್ಟಂತಹ ಬೃಂದಾರಣ್ಯ. ಪಾರ್ಥನೆಂಬ ಅರ್ಜುನನಿಗೆ ಅನುಗ್ರಹಿಸಿದ ವೆಂಕಟಕೃಷ್ಣ ಅವನಿಗೆ ಸಾರಥಿಯಾಗಿದ್ದು ರಥದ ಸಾರಥ್ಯವನ್ನು ಮಾಡಿದ್ದರಿಂದ ಪಾರ್ಥಸಾರಥಿ ಎಂಬ ಹೆಸರು ಅನರ್ಥವಾಯಿತು. ಈ ರೀತಿಯ ಪ್ರಸಿದ್ಧವಾದ ಪಾರ್ಥಸಾರಥಿಯನ್ನು ವೇದವಲ್ಲಿ ತಾಯಿಯನ್ನು 1945-46ರಲ್ಲಿ ರಾಜ ಶ್ರೀ ವೆಂಕಟರಾಘವೇಂದ್ರಾಚಾರ್ಯ ಎನ್ನುವವರು ದರ್ಶಿಸಲು ಬಂದಿದ್ದರು. ರಾಜ ಶ್ರೀ ವೆಂಕಟ ರಾಘವೇಂದ್ರಾಚಾರ್ಯರು ಸಕಲ ಕಲೆಗಳಲ್ಲಿಯೂ ನಿಪುಣರಾಗಿದ್ದು ಶಾಸ್ತ್ರ ಸಂಪ್ರದಾಯಗಳನ್ನು ತಪ್ಪದೇ ಪಾಲಿಸಿಕೊಂಡಿದ್ದರು. ಶಾಸ್ತ್ರ ಜ್ಞಾನವು ದೈವಭಕ್ತಿಯೂ ಅವರ ಮುಖಾರವಿಂದಲ್ಲಿ ಪ್ರಕಾಶಿಸುತ್ತಿತ್ತು. ಇಂತಹ ಸಾತ್ವಿಕ ಜೀವನ ನಡೆಸುತ್ತಿದ್ದರೆಂದೇ ಮಂತ್ರಾಲಯದ ಪೀಠಾಧಿಪತಿಗಳಾಗಿದ್ದ 1945-46ರಲ್ಲಿ ಶ್ರೀ ಶ್ರೀ ಸುಯಮೀಂದ್ರ ತೀರ್ಥ ಸ್ವಾಮಿಗಳಲ್ಲಿ ದಿವಾನರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಮಂತ್ರಾಲಯ ಶ್ರೀಮಠದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಕಾಲದಲ್ಲಿಯೇ ಚೆನ್ನೈಗೆ ಬಂದಿದ್ದಾಗ ಶ್ರೀ ಪಾರ್ಥಸಾರಥಿಯನ್ನು ದರ್ಶಿಸಲು ಬಂದಿದ್ದರು. ಹಾಗೆ ದರ್ಶನ ಮಾಡಿ ಹೊರಡುತ್ತಿದ್ದಾಗ ಆಹಾ, ಇಂತಹ ಪುನೀತವಾದ ಸ್ಥಳದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ಪ್ರತಿಷ್ಠಾಪಿಸಿದರೆ ಅದೆಷ್ಟು ಸೊಗಸಾಗಿರುತ್ತದೆ ಎಂದು ರಾಜ ಶ್ರೀ ವೆಂಕಟರಾಘವೇಂದ್ರಾಚಾರ್ಯರಿಗೊಂದು ಯೋಜನೆ ಬಂದಿತು. ಆ ರೀತಿ ಕಲ್ಪನೆ ಮಾಡಿಕೊಂಡಿರಬೇಕಾದರೆ ಅವರಿಗೊಂದು ರೋಮಾಂಚಕರ ಅನುಭವವಾಯಿತು. ಹೇ ಗುರು ರಾಘವೇಂದ್ರ, ನಾನು ಭಗವಂತನ ದರ್ಶನ ಮಾಡಿಕೊಂಡು ಬರುತ್ತಿರಲು ಮಿಂಚಿನಂತೆ ನನ್ನಲ್ಲಿ ಈ ವಿಚಾರ ಹೊಳೆಯಿತಲ್ಲ, ಇದನ್ನು ಖಂಡಿತವಾಗಿಯೂ ನೆರವೇರಿಸುತ್ತೀಯೇ ಎಂಬ ನಂಬಿಕೆ ನನಗಿದೆ. ಏಕೆಂದರೆ ನಿನ್ನಲ್ಲಿ ಈ ವಿಚಾರವಿರುವುದರಿಂದಲೇ ನನ್ನಲ್ಲಿ ಈ ಕಲ್ಪನೆ ಬರುವಂತೆ ಮಾಡಿರುವೆ ಎಂದು ಯೋಚಿಸುತ್ತಾ ಶ್ರೀ ಪಾರ್ಥಸಾರಥಿ ದೇವಾಲಯದ ಹಿಂಬದಿಯ ಬಾಗಿಲಿನಿಂದ ಹೊರಗೆ ಬಂದರು. ಮಂತ್ರವನ್ನು ಜಪಿಸುತ್ತಾ ರಸ್ತೆಯಲ್ಲಿ ನಡೆಯಲಾರಂಭಿಸಿ ತಲೆ ಎತ್ತಿ ನೋಡಲು ಅವರ ಹೃದಯದಲ್ಲಿ ಒಂದು ಮಿಂಚು ಬೆಳಗಿತು. ಹೌದು, ಅವರಿಂದ ಸ್ವಲ್ಪ ಮುಂದೆ ಮಾಧ್ವ ಸನ್ಯಾಸಿಯೊಬ್ಬರು ನಿಂತದ್ದು ಕಂಡಿತು. ಇದುವರೆಗೂ ಇಲ್ಲದೆ ಈಗ ದಿಢೀರ್ ಎಂದು ಎಲ್ಲಿಂದ ಬಂದರು? ದೇವಸ್ಥಾನದಲ್ಲಿಯೂ ಇವರನ್ನು ನೋಡಲಿಲ್ಲವಲ್ಲ ಎಂದು ಯೋಚಿಸಿಕೊಂಡಿರಲು ಆ ಸನ್ಯಾಸಿ ನಿಧಾನವಾಗಿ ಮುಂದೆ ನಡೆಯಲಾರಂಭಿಸಿದರು. ರಾಜ ಶ್ರೀ ವೆಂಕಟರಾಘವೇಂದ್ರಾಚಾರ್ಯರು ಆ ಸನ್ಯಾಸಿಯ ಹಿಂದೆ ಹೋಗುವುದೋ ಬೇಡವೋ ಎನ್ನುವ ತೊಳಲಾಟದಲ್ಲಿರಲು ನನ್ನ ಹಿಂದೆ ಬಾ ಎನ್ನುವಂತೆ ಸನ್ನೆ ಮಾಡಿ ಮುಂದೆ ಹೋಗಲು ಇವರು ಅವರನ್ನು ಹಿಂಬಾಲಿಸಿಕೊಂಡು ಹೋದರು. ಸುಮಾರು 5-6 ಮನೆಗಳನ್ನು ದಾಟಿಕೊಂಡು ಒಂದು ಮನೆಯ ಮುಂದೆ ಆ ಸನ್ಯಾಸಿ ಕೆಲವು ಕ್ಷಣಗಳು ನಿಂತರು. ರಾಜ ಶ್ರೀ ವೆಂಕಟರಾಘವೇಂದ್ರಾಚಾರ್ಯರು ಸನಿಹಕ್ಕೆ ಬಂದಂತೆ ಆ ಮನೆಯ ಒಳಗೆ ಹೋಗಿ ಒಂದು ಸ್ಥಳದಲ್ಲಿ ಸ್ಥಿರವಾಗಿ ನಿಂತುಕೊಂಡರು. ದಿವಾನರು ಕಣ್ಣುರೆಪ್ಪೆ ಬಡಿಯದೆ ಆ ಸನ್ಯಾಸಿಯನ್ನ ನೋಡುತ್ತಲೇ ಮುಂದೆ ಬಂದರು. ಆದರೆ ಆಗಲೂ ಆ ಸನ್ಯಾಸಿ ಅಲುಗಾಡದೆ ನಿಂತಿದ್ದರು. ನೋಡುತ್ತಿದ್ದಂತೆ ಮತ್ತೆ ಕೆಲವೇ ಕ್ಷಣಗಳಲ್ಲಿ ಅವರು ಕಣ್ಣೆದುರಲ್ಲಿಯೇ ಮಿಂಚಿನಂತೆ ಮರೆಯಾಗಿ ಹೋದರು. ದಿವಾನ್ ರಾಜ ಶ್ರೀ ವೆಂಕಟರಾಘವೇಂದ್ರಾಚಾರ್ಯರು ಆಶ್ಚರ್ಯದಿಂದಲೂ ಭ್ರಮೆಯಿಂದಲೂ ಭಕ್ತಿಯಿಂದಲೂ ಪರವಶರಾಗಿ ನೋಡುತ್ತಿದ್ದರು. ಈ ಸ್ವಲ್ಪ ಸಮಯದ ಹಿಂದೆ ತಮಗೆ ಬಂದ ಯೋಚನೆಗೂ ಈ ಪ್ರಸಂಗಕ್ಕೂ ನಿಕಟವಾದ ಸಂಬಂಧವಿರುವಂತೆ ಅವರಿಗೆ ತೋರಿತು. ತಾವು ಬಂದಂತಹ ಕೆಲಸ ಮುಗಿದ ಕೂಡಲೇ ಮಂತ್ರಾಲಯಕ್ಕೆ ಹಿಂದಿರುಗಿ ಶ್ರೀ ಶ್ರೀ ಸುಯಮೀಂದ್ರ ತೀರ್ಥರಲ್ಲಿ ನಡೆದ ವಿಷಯವೆಲ್ಲವನ್ನೂ ಭಯಭಕ್ತಿಗಳಿಂದ ವಿನಂತಿಸಿಕೊಂಡರು. ಶ್ರೀಗಳಿಗೂ ಇದರಲ್ಲಿ ಅರ್ಥವಿರುವಂತೆ ತೋರಿತು. ಬೃಂದಾರಣ್ಯ ಕ್ಷೇತ್ರದಲ್ಲಿ ತಮಗೆ ಒಂದು ಬೃಂದಾವನ ನಿರ್ಮಿಸಬೇಕೆಂದು ಶ್ರೀ ರಾಘವೇಂದ್ರರ ಅಭಿಲಾಷೆ. ತಮ್ಮ ದಿವಾನರಿಗೆ ಒದಗಿದ ಅನುಭವವೂ ಅದನ್ನೇ ಪುಷ್ಟೀಕರಿಸುತ್ತದೆ. ಆದರೆ ಇದನ್ನು ಯಾವಾಗ ಯಾರ ಮೂಲಕ ನೆರವೇರಿಸಿಕೊಳ್ಳುವರೋ? 17ನೇ ಶತಮಾನದಲ್ಲಿ ತಾವೇ ಮುಂದೆ ನಿಂತು ತಮಗಾಗಿ ಬೃಂದಾವನವನ್ನು ನಿರ್ಮಾಣ ಮಾಡುವ ಕಾರ್ಯವನ್ನು ದಿವಾನ್ ವೆಂಕಟಣ್ಣರಲ್ಲಿ ಒಪ್ಪಿಸಿ ದಿವಾನ್ ತೆಗೆಯಿಸಿಕೊಂಡ ಬಂದಂತಹ ಕಲ್ಲುಗಳನ್ನು ಇದಲ್ಲವೆಂದು ಹೇಳಲು ಅವರು ಹೇಳಿದಂತಹ ಬೇರೆ ಕಲ್ಲುಗಳನ್ನು ತರಿಸಿ ಬೃಂದಾವನ ನಿರ್ಮಿಸಿ ಈಗಾಗಲೇ ತಂದ ಕಲ್ಲುಗಳು ವ್ಯರ್ಥವಾಗದಂತೆ ಅದರಿಂದಲೂ ಒಂದು ಖಾಲಿ ಬೃಂದಾವನ ನಿರ್ಮಿಸಿ 18ನೇ ಶತಮಾನದಲ್ಲಿ ಆ ಖಾಲಿಯಲ್ಲಿದ್ದಂತಹ ಬೃಂದಾವನದಲ್ಲಿ ಶ್ರೀ ವಾದೀಂದ್ರ ತೀರ್ಥರು ಬೃಂದಾವನಸ್ಥರಾಗುವಂತೆ ಮಾಡಿದ್ದು ನಿನ್ನ ಲೀಲೆಯಲ್ಲವೇ
ಗುರು ರಾಘವೇಂದ್ರ, ತಿರುವಳ್ಳಿಕ್ಕೇಣಿಯಲ್ಲಿ ನಿನ್ನ ಬೃಂದಾವನ ನಿಶ್ಚಯವಾಗಿ ನಿರ್ಮಾಣವಾಗುವುದು. ಆದರೆ ಯಾವಾಗ, ಯಾರಿಂದ ನಿರ್ಮಾಣವಾಗುವುದು ಎನ್ನುವುದನ್ನು ನೀನೇ ಅರಿತಿರುವೆ ಎಂದು ಹಲವಾರು ಬಾರಿ ಯೋಚಿಸಿದರು ಶ್ರೀ ಸುಯಮೀಂದ್ರ ತೀರ್ಥರು. ತಿರುವಳ್ಳಿಕ್ಕೇಣಿಯಲ್ಲಿ ಆ ಸನ್ಯಾಸಿ ನಿಂತಹ ಸ್ಥಳ ಮೊದಲು ಹೆಣ್ಣು ಮಕ್ಕಳ ಶಾಲೆಯಾಗಿತ್ತು. ನಂತರ ಒಂದು ಕಲ್ಯಾಣ ಮಂಟಪವಾಗಿತ್ತು. ಅದರ ನಂತರ ಸುಮಾರು 27-28 ವರ್ಷಗಳ ನಂತರ ಅದೇ ಸ್ಥಳದಲ್ಲಿ, ಅಂದರೆ 1973ನೇ ಇಸವಿಯಲ್ಲಿ ಶ್ರೀ ಶ್ರೀ ಸ್ವಾಮಿಗಳ ವಿಶೇಷವಾದ ಮೃತ್ತಿಕಾ ಬೃಂದಾವನ ಸ್ಥಾಪನೆಯಾಯಿತು. ಹಂಸನಾಮಕ ಪರಮಾತ್ಮ ಪರಂಪರೆಯಲ್ಲಿ 57ನೇ ಪೀಠಾಧಿಪತಿಗಳಾಗಿಯೂ, ಶ್ರೀಮನ್ ಮಧ್ವಾಚಾರ್ಯರ ಪರಂಪರೆಯಲ್ಲಿ 37ನೇ ಪೀಠಾಧಿಪತಿಗಳಾಗಿಯೂ, ಶ್ರೀ ಶ್ರೀ ರಾಘವೇಂದ್ರ ತೀರ್ಥರಿಂದ 21ನೇ ಪೀಠಾಧಿಪತಿಗಳಾಗಿಯೂ ಶೋಭಿಸುತ್ತಿದ್ದಂತಹ ಶ್ರೀ ಶ್ರೀ ಸುಯಮೀಂದ್ರ ತೀರ್ಥರಿಂದ ಪ್ರಮಾದಿನಾಮ ಸಂವತ್ಸರ ಜ್ಯೇಷ್ಠ ಬಹುಳ ಪಂಚಮಿ ಗುರುವಾರ, ಅಂದರೆ 1973ನೇ ವರ್ಷ ಜೂನ್ ತಿಂಗಳು 21ನೇ ತಾರೀಕು ಋಷಭ ಲಗ್ನದಲ್ಲಿ ಭಕ್ತರುಗಳಿಂದ ಭಕ್ತಿಮಯವಾದ ಘೋಷಗಳೊಡನೆ ಶಾಸ್ತ್ರಪೂರ್ವಕವಾಗಿ ಶ್ರೀ ಶ್ರೀ ರಾಘವೇಂದ್ರರ ಮೃತ್ತಿಕಾ ಬೃಂದಾವನ ವಿಜೃಂಭಣೆಯಿಂದ ಪ್ರತಿಷ್ಠಾಪನೆಯಾಯಿತು. ಸರಿ, ಇದರಲ್ಲೇನೂ ಅತಿಶಯವಿದೆ? 1945-46ರಲ್ಲಿ ದಿವಾನ್ ರಾಜ ಶ್ರೀ ವೆಂಕಟ ರಾಘವೇಂದ್ರಾಚಾರ್ಯರಿಗೆ ಬಂದ ಯೋಚನೆ 1973ರಲ್ಲಿ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳು ನಿಜವಾಗಿಸುತ್ತಾರೆ ಎನ್ನುವುದು ಇದರಿಂದ ತಿಳಿಯುತ್ತದೆ. ಅಷ್ಟಲ್ಲದೆ ಬೇರೇನು ವಿಶೇಷವಿದೆ? ಖಂಡಿತವಾಗಿಯೂ ಇದೆ. ಶ್ರೀ ಶ್ರೀ ರಾಘವೇಂದ್ರರ ಮೃತ್ತಿಕಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ ಶ್ರೀ ಶ್ರೀ ಸುಯಮೀಂದ್ರ ತೀರ್ಥರು ಅಂದು ದಿವಾನರಾಗಿ ಬೃಂದಾರಣ್ಯಕ್ಕೆ ಬಂದು ಆ ಸನ್ಯಾಸಿಯ ದರ್ಶನ ಮಾಡಿದ್ದ ರಾಜ ಶ್ರೀ ವೆಂಕಟ ರಾಘವೇಂದ್ರಾಚಾರ್ಯರು ಒಬ್ಬರೇ ಎನ್ನುವುದೇ ಇದರಲ್ಲಿರುವ ವಿಶೇಷ. ಹೌದು, ಶ್ರೀ ಶ್ರೀ ಸುಯಮೀಂದ್ರ ತೀರ್ಥರು ಬೃಂದಾವನಸ್ಥರಾದಂತಹ ನಂತರ ಅದರಲ್ಲಿ ದಿವಾನರಾಗಿದ್ದ ರಾಜ ಶ್ರೀ ವೆಂಕಟ ರಾಘವೇಂದ್ರಾಚಾರ್ಯರೇ ಶ್ರೀಮಠದ ಶ್ರೀಗಳಾಗಿ ಶ್ರೀ ಸುಯೇಂದ್ರ ತೀರ್ಥ ಎಂಬ ಸನ್ಯಾಸ ನಾಮದೊಡನೆ ಪೀಠಾಧಿಪತಿಗಳಾದರು. ದಿವಾನರಾಗಿದ್ದಾಗ ಅವರಿಗೆ ಬಂದ ಯೋಚನೆ, ಅದು ಮಾಧ್ವ ಸನ್ಯಾಸಿ ನಿಂತ ಅದೇ ಸ್ಥಳದಲ್ಲಿ ಸುಮಾರು 28 ವರ್ಷಗಳ ಬಳಿಕ ಅವರೇ ಬೃಂದಾವನ ಪ್ರತಿಷ್ಠೆ ಮಾಡಿರುವುದು ಶ್ರೀ ರಾಘವೇಂದ್ರರ ಪವಾಡವಲ್ಲವೇ? ಈ ಒಂದು ಪ್ರಸಂಗ ಶ್ರೀ ರಾಘವೇಂದ್ರ ಮಹಿಮಾಮೃತ ಮೊದಲ ಭಾಗದಲ್ಲಿ ನಾವು ಕಾಣಬಹುದು. ಸರ್ ಥಾಮಸ್ ಮನ್ರೋ ಅವರು ಈ ಒಂದು ಪ್ರಸಂಗವನ್ನು ವ್ಯಕ್ತಪಡಿಸಿದ್ದಾರೆ. ಸಾಧಾರಣ ಸೆಟಲ್ಮೆಂಟ್ ಆಫೀಸರ್ ಮಂತ್ರಾಲಯ ಶ್ರೀ ರಾಘವೇಂದ್ರರಿಗೆ ಸ್ವಂತವಾಗಿದ್ದು ಎನ್ನುವುದು ತಿಳಿಯುವಂತೆ ಮಾಡಿ ಶ್ರೀ ರಾಘವೇಂದ್ರರನ್ನು ಪ್ರತ್ಯಕ್ಷವಾಗಿ ದರ್ಶಿಸಿ ಮಂತ್ರಾಲಯವನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳಬಾರದು ಎಂದು ಶಿಫಾರಸನ್ನು ಮಾಡಿ ಗವರ್ನರ ಒಪ್ಪಿಗೆಗಾಗಿ ಚೆನ್ನೈಗೆ ಕಳುಹಿಸಿ ಚೆನ್ನೈಗೆ ಹಿಂದಿರುಗಿ ಹೋದಂತಹ ನಂತರ ಅವರಿಗೆ ಬಡ್ತಿಯಾಗುವಂತೆ ಮಾಡಿ ಸರ್ ಥಾಮಸ್ ಮನ್ರೋ ಆಗಿ ಸೆಟಲ್ಮೆಂಟ್ ಆಫೀಸರ್ ಆಗಿ ಮಾಡಿದ ಶಿಫಾರಸನ್ನು ತಾವೇ ಗವರ್ನರ್ ಆಗಿ ಒಪ್ಪಿಗೆ ನೀಡುವಂತೆ ಮಾಡಿದ್ದ ವಿವರವನ್ನು ಕಂಡಿದ್ದೇವೆ. ನಾವು ಸ್ಥಿರವಾದಂತಹ ಭಕ್ತಿಯಿಂದ ಶ್ರೀ ರಾಘವೇಂದ್ರರನ್ನು ಸ್ಮರಿಸಿದರೆ ನಮ್ಮ ಚಿಂತೆಗಳನ್ನು ಕಳೆದು ನಮ್ಮ ಬೇಡಿಕೆಗಳನ್ನು ಸೂಕ್ತ ಸಮಯದಲ್ಲಿ ನೆರವೇರಿಸುತ್ತಾರೆ. ಕೆಲವನ್ನು ಕೂಡಲೇ ನೆರವೇರಿಸುತ್ತಾರೆ, ಕೆಲವನ್ನು ಹಲವು ಸಮಯದ ನಂತರ ನೆರವೇರಿಸುತ್ತಾರೆ. ತಮ್ಮ ಕೋರಿಕೆಯನ್ನು ಅವರಲ್ಲಿ ವಿನಂತಿಸಿಕೊಂಡರೆ ಸಾಕು, ಅದನ್ನು ನೆರವೇರಿಸುವುದು ಅವರ ಜವಾಬ್ದಾರಿ. ಗೋಡೆಗೆ ಎಸೆದ ಕೂಡಲೇ ಹಿಂದಿರುಗುವ ಚೆಂಡಿನಂತೆ ನಾವು ಬೇಡಿದ ಕೂಡಲೇ ದೊರೆಯಲಿಲ್ಲವೆಂದು ಬೇಸರಗೊಳ್ಳಬಾರದು. ಯಾರಿಗೆ ಯಾವಾಗ ಏನೇನು ಎಷ್ಟೆಷ್ಟು ಅನುಗ್ರಹಿಸಬೇಕೆಂದು ಶ್ರೀ ರಾಘವೇಂದ್ರರಿಗೆ ನಿಶ್ಚಯವಾಗಿ ತಿಳಿದಿದೆ. ಶ್ರೀ ಸುಜಯೇಂದ್ರ ತೀರ್ಥರಿಗೆ ಪೀಠಾಧಿಪತಿಗಳಾದ ಕೂಡಲೇ ತಿರುವಳ್ಳಿಕ್ಕೇಣಿಯಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡಲು ಸಾಧ್ಯವಿತ್ತು. ಆದರೆ ಅವರು ಸನ್ಯಾಸ ಸ್ವೀಕರಿಸಿದ 10 ವರ್ಷಗಳ ನಂತರವೇ ಈ ಕೃಪೆ ಮಾಡಿದರು. ಅದೇ ರೀತಿ ತನಗೆ ಏನು ಬೇಕೋ ಅದನ್ನು ಪಡೆದುಕೊಳ್ಳುತ್ತಾರೆ. ಮಂತ್ರಾಲಯ ಗ್ರಾಮವನ್ನು ನವಾಬ್ ಸಿದ್ದಿ ಮಸೂದ್ ಖಾನರಿಂದ ದಿವಾನ್ ವೆಂಕಟಣ್ಣರ ಮೂಲಕ ಹೇಗೆ ಪಡೆದುಕೊಂಡರೋ ಅದೇ ರೀತಿ ಈ ತಿರುವಳ್ಳಿಕ್ಕೇಣಿಯಲ್ಲಿ ತಮಗೆ ಬೃಂದಾವನ ನಿರ್ಮಾಣವಾಗಬೇಕೆಂದು ಮತ್ತೊಬ್ಬ ದಿವಾನರ ಮೂಲಕ ಪಡೆದುಕೊಂಡಿದ್ದಾರೆ. ಬಂಗಾರದ ಕವಚಕ್ಕೆ ಬೇಕಾಗಿದ್ದ ಕಡಿಮೆಯಾಗಿದ್ದ ಬಂಗಾರವನ್ನು ಒಬ್ಬ ಭಕ್ತರ ಕನಸಿನಲ್ಲಿ ಬಂದು ಇದೇ ಶ್ರೀ ಸುಯಮೀಂದ್ರ ತೀರ್ಥರಲ್ಲಿ ಕೊಡಬೇಕೆಂದು ಹೇಳಿ 300 ವರ್ಷದ ಆರಾಧನೆಯೆಂದು ಅವರ ಆ ಆಶಯ ನೆರವೇರುವಂತೆ ಮಾಡಿದರು. ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪರಿಪೂರ್ಣ ಕೃಪೆಯನ್ನು ಪಡೆದಿದ್ದ ಶ್ರೀ ಸುಯೇಂದ್ರ ತೀರ್ಥರು 1986ನೇ ಇಸವಿಯಲ್ಲಿ ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾದರು.
ಇವರ ಮೂಲಕ ಶ್ರೀ ರಾಘವೇಂದ್ರರು ತೋರಿದ ಪವಾಡಗಳು ಅನೇಕ. ಮಂತ್ರಾಲಯಕ್ಕೆ ಹೋಗುವ ಭಕ್ತರು ಇವರ ಬೃಂದಾವನ ದರ್ಶನವನ್ನು ಮಾಡಿ ಕೃತಾರ್ಥರಾಗುತ್ತಿದ್ದಾರೆ. ಇವರ ಆರಾಧನೆ ಎಲ್ಲ ಬೃಂದಾವನಗಳಲ್ಲಿ ನೆರವೇರಿಸಿದರೂ ತಿರುವಳ್ಳಿಕ್ಕೇಣಿ ಎನ್ನುವ ಬೃಂದಾರಣ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಆಚರಿಸಲ್ಪಡುತ್ತದೆ. ಅದೇನೇ ಇದ್ದರೂ ಇಲ್ಲಿ ಬೃಂದಾವನ ಪ್ರತಿಷ್ಠಾಪನೆಯಾಗಲು ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳು ಇವರ ಮೂಲಕ ಅಸಾಧಾರಣ ಕೃಪೆಯನ್ನು ಮಾಡಿದ್ದಾರೆ. ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ಮಂತ್ರಾಲಯ ರಾಘಪ್ಪ ಎಂದು ಹೇಳುತ್ತಾರೆ. ಅಂದರೆ ದೇವರುಗಳಲ್ಲಿ ತಿರುಪತಿ ವೆಂಕಟ ಶ್ರೇಷ್ಠ, ಗುರುಗಳಲ್ಲಿ ಶ್ರೀ ರಾಘವೇಂದ್ರರು ಶ್ರೇಷ್ಠ ಎಂದು ಇದರ ಅರ್ಥ. ತಿರುವಳ್ಳಿಕ್ಕೇಣಿ ಕ್ಷೇತ್ರಕ್ಕೆ ಬಂದು ಶ್ರೀ ಪಾರ್ಥಸಾರಥಿಯನ್ನು ಶ್ರೀ ರಾಘವೇಂದ್ರರನ್ನು ದರ್ಶಿಸಿದರೆ ತಿರುಪತಿ ಮತ್ತು ಮಂತ್ರಾಲಯ ಕ್ಷೇತ್ರಗಳಿಗೆ ಹೋಗಿ ಬಂದಷ್ಟು ಪುಣ್ಯಫಲ ದೊರೆಯುವುದು. ಇದಕ್ಕೆ ಕಾರಣವನ್ನು ಇದುವರೆಗೂ ಕಂಡಿದ್ದೇವೆ. ಬೃಂದಾರಣ್ಯದಂತೆಯೇ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅದ್ಭುತ ಪವಾಡ ತೋರಿದ ಇನ್ನೊಂದು ಕ್ಷೇತ್ರ ನಂಜನಗೂಡು. ಇಲ್ಲಿ ಶ್ರೀ ಸುಜಯೀಂದ್ರ ತೀರ್ಥರು ಕಾರಣರಾಗಿದ್ದಾರೆ. ಅಲ್ಲಿ ಶ್ರೀ ಸುಜ್ಞಾನೇಂದ್ರ ತೀರ್ಥರು ಕಾರಣರಾಗಿದ್ದರು. ಬೇರೆಲ್ಲ ಸ್ಥಳಗಳಿಗಿಂತಲೂ ನಂಜನಗೂಡು ಭಿನ್ನವಾಗಿದೆ. ಅದೇನೆಂದರೆ ಮಂತ್ರಾಲಯವೂ ಸೇರಿದಂತೆ ಎಲ್ಲ ಸ್ಥಳಗಳಲ್ಲಿಯೂ ಶ್ರೀ ರಾಘವೇಂದ್ರರ ಬೃಂದಾವನ ಸನ್ನಿಧಿ ಇದೆ. ಆದರೆ ನಂಜನಗೂಡಿನಲ್ಲಿ ಮಾತ್ರ ಬೃಂದಾವನ ಪ್ರತಿಷ್ಠಾಪನೆ ಇಲ್ಲ. ಇಲ್ಲಿ ಶ್ರೀ ರಾಘವೇಂದ್ರರ ಶಿಲಾರೂಪ ಪ್ರತಿಷ್ಠಾಪನೆಯಾಗಿದೆ. ಆ ಮೂರ್ತಿ ಪ್ರತಿಷ್ಠಾಪನೆಯಾಗಲು ಅತ್ಯಂತ ಕಡಿಮೆ ಕಾಲಾವಕಾಶದಲ್ಲಿ ಶ್ರೀ ರಾಘವೇಂದ್ರರು ತೋರಿದ ಪವಾಡ ನಮ್ಮನ್ನು ಭ್ರಮೆಗೊಳಿಸುತ್ತದೆ. ಜೀವನದಲ್ಲಿ ಒಮ್ಮೆಯಾದರೂ ನಂಜನಗೂಡಿಗೆ ಹೋಗಿ ಶ್ರೀ ರಾಘವೇಂದ್ರರ ದಿವ್ಯ ದರ್ಶನವನ್ನು ಮಾಡಬೇಕೆಂಬ ಹಂಬಲವನ್ನುಂಟು ಮಾಡುತ್ತದೆ. ಅದೆಲ್ಲವನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಶ್ರೀ ರಾಘವೇಂದ್ರರು ಬೃಂದಾವನಸ್ಥರಾಗಿ 190 ವರ್ಷಗಳ ನಂತರ ತೋರಿದ ಐತಿಹಾಸಿಕ ಅದ್ಭುತ ಮುಂದಿನ ಅಧ್ಯಾಯದಲ್ಲಿದೆ. ಗಮನವಿಟ್ಟು ನೋಡೋಣ. ಮುಂದಿನ ಅಧ್ಯಾಯ 18 ನಂಜನಗೂಡಿನಲ್ಲಿ ಶ್ರೀ ರಾಘವೇಂದ್ರರು ತೋರಿದಂತಹ ಅದ್ಭುತ ಮಹಿಮೆ. ಇದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.